ಅತ್ತಿಗೆ ರಾಜು ಈಗ ಬಂದೆಯಾ? ರಾಜು ಈಗ ಬಂದೆಯಾ? ಅಣ್ಣ, ನಿನ್ನ ಆಸೆಯಂತೆ ನಾನು ಬಿಕಾಂ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದೇನೆ. ತೆಗೆದುಕೊಂಡ ಸ್ವೀಟು. ಸಂತೋಷವಾಯ್ತು ರಾಜು, ತುಂಬಾ ಸಂತೋಷವಾಯ್ತು. ಮಂಜುಳಾ, ಮಂಜುಳಾ, ರಾಜು ಈಗ ತರ ಬಂದ್ರೆ ಏನಪ್ಪ? ಅತ್ತಿಗೆ, ಇಂದು ನಾನು ಪಾಸ್ ಆಗಿದ್ದೇನೆ. ಆಶೀರ್ವಾದ ಮಾಡಸಿಗೆ. ಎದೆ ರಾಜು, ಆಯ ತಂದೆ ಬಸವೇಶ್ವರ ಸದಾ ಕಾಪಾಡಂತ ನಾನು ಬೇಡ್ಕೊತಾ ಇರ್ತೀನಿ. ತೆಗೆದುಕೊತ್ತಿಗೆ ಸ್ವೀಟು. ಇಂದು ನಾನು ಪಾಸ್ ಆಗಿದ್ದೇನೆ. ಅಣ್ಣ, ತಮ್ಮನ ಕೂಗು ಕೇಳಿದರೆ ಸಾಕು ಓಡಿ ಬಂದು ಒಪ್ಪಿಕೊಳ್ಳುವ ನನ್ನ ಅರ್ಜುನ ಮನೆಯಲ್ಲಿ ಇಲ್ಲವೇ? ಅವನು ತೋಟಕ್ಕೆ ನೀರು ಬಿಡಲು ಹೋಗಿದ್ದಾನೆ. ಈಗ ಬರುವ ವೇಳೆಯಾಗಿದೆ. ಇಷ್ಟರಲ್ಲೇ ಬಂದರೂ ಬರಬಹುದು. ನೋಡಲ್ಲಿ, ನೆನೆಸೋದರೊಳಗಾಗಿ ಅರ್ಜುನ ಬಂದೇ ಬಿಟ್ಟ. ಓ ತಮ್ಮ ರಾಜು, ಊರಿಂದ ಯಾವಾಗ ಬಂದಪ್ಪ? ಅಣ್ಣ, ಅಣ್ಣ, ನಾನು ಬಂದು ಕೆಲವೇ ಸಮಯವಾಯಿತು. ಅಣ್ಣ, ಇಂದು ನಾನು ಪಾಸ್ ಆಗಿದ್ದೇನೆ. ತೆಗೆದುಕೊಳ್ಬೇಕು. ಈ ಅರ್ಜುನನ ತಮ್ಮ ರಾಜು ಪಾಸ್ ಆಗಿದ್ದೇನೆ. ನನ್ನ ತಮ್ಮ ರಾಜು ಪಾಸ್ ಆಗಿದ್ದೇನೆ. ಅತ್ತಿಗೆ, ಮೊದಲು ದೇವರಿಗೆ ತುಪ್ಪದ ದೀಪ ಹಚ್ಚಿ ಗಂಧದ ಕಡ್ಡಿಯನ್ನು ಬೆಳಗಿರಿ. ತಮ್ಮ ರಾಜು, ನೀನು ದೇವರ ಗುಡಿಗೆ ಹೋಗಿ ನಮಸ್ಕರಿಸಿಕೊಂಡು ಬಾಪ. ಅಣ್ಣ, ದೇವರಂತ ಅಣ್ಣ ಅತ್ತಿಗೆರು ಇಲ್ಲಿರುವಾಗ ಮೊದಲು ಇವರನ್ನು ನಮಸ್ಕರಿಸಿ ನಂತರ ಆ ದೇವರ ಗುಡಿಗೆ ಹೋಗಿ ಆ ದೇವರಿಗೆ ನಮಸ್ಕಾರ ಮಾಡಿ ಗಂಧದ ಕಡ್ಡಿ ಬೆಳಗ್ಗೆ ಬಂದರಾಯ್ತು. ರಾಜು, ದೇವರಿಗೆ ಹಾಗೆಲ್ಲ ಹಗುರವಾಗಿ ಮಾತನಾಡಬಾರದಪ್ಪ. ಮತ್ತೇನಣ್ಣ, ಹಗಲಿರುಳು ಭೂಮಿಗೆಲ್ಲಿ ಬೆವರು ಸುರಿಸಿ ದುಡಿದು ಮತ್ತೊಬ್ಬರ ಕಾಲು ಹಿಡಿದು ಸಾಲ ಮಾಡಿ ಈ ನಿನ್ನ ತಮ್ಮನನ್ನು ಇಲ್ಲಿವರೆಗೆ ಓದಿಸಿದ್ದೀರಿ ಅಂದ ಮೇಲೆ ನೀವೇ ನನ್ನ ಪ್ರತ್ಯಕ್ಷ ದೇವರು. ನೀವೇ ಹುಚ್ಚಪ್ಪ, ನರಕುಲ ಮಾನವನೆಂದಾದರೂ ದೇವರಾಗಬಲ್ಲನೇ? ದೇವರು ದೇವರೇ, ಮಾನವ ಮಾನವನೇ. ಮೊದಲೇ ನನ್ನ ತಂದೆ ತಾಯಿಗಳನ್ನು ಕಳೆದುಕೊಂಡ ತಬ್ಬಲಿ. ಒಂದು ವೇಳೆ ನನ್ನ ತಂದೆ ತಾಯಿಗಳಿದ್ದಿದ್ದರೆ ಅವರು ನನ್ನನ್ನು ಓದಿಸುತ್ತಿರಲಿಲ್ಲವೇ? ಅದರಂತೆ ನನ್ನ ತಂದೆಯ ಸ್ಥಾನದಲ್ಲಿ ನಿಮ್ಮ ಅಣ್ಣನಾದ ನಾನಿರುವಾಗ ನಿಮ್ಮ ಪೋಷಣೆ ಮಾಡಬೇಕಾದದ್ದು ನನ್ನ ಕರ್ತವ್ಯ. ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೇನೆ ಅಷ್ಟೇ. ತಮ್ಮ ರಾಜು, ಇನ್ನು ಮುಂದೆ ಎಲ್ಲಾದರೂ ಒಂದು ನೌಕರಿಯನ್ನು ಹುಡುಕಿಕೊಂಡು ಬಿಡು. ಇಲ್ಲಣ್ಣ, ನಾನು ನೌಕರಿ ಹುಡುಕುವುದಿಲ್ಲ, ನೌಕರಿ ಮಾಡುವುದಿಲ್ಲ. ಏಕೆ ರಾಜು, ಏನಾಗಿದೆ ನಿನಗೆ? ಹೀಗೇಕೆ ಮಾತನಾಡುತ್ತಿರುವೆ? ಹೌದಣ್ಣ, ನಾನು ನೌಕರಿ ಹೋದರೆ ನಿಮ್ಮ ಜೊತೆ ಹೊಲದಲ್ಲಿ ದುಡಿಯುವರು ಯಾರು? ನಿಮ್ಮೊಂದಿಗೆ ಇದ್ದು ಹೊಲ ಕೆಲಸ ಮಾಡಿಕೊಂಡು ಹೋಗುತ್ತೇನೆ. ಅದು ಅಲ್ಲದೆ ನಮ್ಮಂತ ಕಡು ಬಡವರಿಗೆ ನೌಕರಿ ಅನ್ನೋದು ಕನಸಿನ ಮಾತನ್ನ ಕನಸು. ದೊಡ್ಡ ರಾಜು, ಬಡವರಾಗಲಿ ಶ್ರೀಮಂತರಾಗಲಿ ನೀನೆ ದಯದಲ್ಲಿ ನೌಕರಿ ಬರುವಂತಿದ್ರೆ ಖಂಡಿತವಾಗಿ ಬಂದೇ ಬರುತ್ತದೆ. ಆದ್ರೆ ನೀನೆ ಪ್ರಯತ್ನ ಮಾತ್ರ ನಿಲ್ಲಿಸಬಿಡುವ ಇದನ್ನ. ಅತ್ತಿಗೆ, ನನ್ನನ್ನು ಓದಿಸುವ ಸಲುವಾಗಿ ಅಣ್ಣ ಮಾಡಿದ ಸಾಲವೇ ಇನ್ನೂ ತೀರಿಲ್ಲ ಅಂದ ಮೇಲೆ ನೌಕರಿಗೆ ಹಣ ಎಲ್ಲಿಂದ ತರಬೇಕಮ್ಮ, ಎಲ್ಲಿಂದ ತರಬೇಕು? ಅದಕ್ಕೇಕೆ ಚಿಂತಿಸಿ ರಾಜು? ಈ ನಿನ್ನ ಅಣ್ಣ ಅರ್ಜುನ ಇನ್ನೂ ಜೀವಂತ ಇರುವಾಗ ನಿನಗೇಕೆ ಹಣದ ಚಿಂತೆ? ನಿನ್ನ ನೌಕರಿ ಸಲುವಾಗಿ ನನ್ನನ್ನೇ ನಾನೇ ಮಾರಿಕೊಂಡಾದರೂ ನಿನ್ನ ನೌಕರಿಗೆ ಹಣವನ್ನು ತಂದು ಕೊಡುತ್ತೇನೆ. ಒಟ್ಟಿನಲ್ಲಿ ನೀನೊಬ್ಬ ದೊಡ್ಡ ಅಧಿಕಾರಿ ಆಗಬೇಕೆನ್ನುವುದೇ ಈ ನಿನ್ನ ಅಣ್ಣನ ಆಸೆ. ಅಣ್ಣ, ನೀವು ನನ್ನ ಮೇಲೆ ಇಟ್ಟಿರುವ ಪ್ರೀತಿ ನೋಡಿ ಆ ಸೂರ್ಯಚಂದ್ರನೇ ನಾಚಬೇಕು. ನೀವಿಷ್ಟು ನನಗೆ ಬೆಂಬಲ ಕೊಡ್ತೀವಿ ಅಂದ ಮೇಲೆ ನಿಮ್ಮೆಲ್ಲರ ಇಚ್ಛೆಯಂತೆ ನಾನು ಯಾವ್ದಾದ್ರೂ ಒಂದು ನೌಕರಿಗೆ ಪ್ರಯತ್ನ ಮಾಡುತ್ತೇನೆ. ಮಾತು ಸಾಕು, ನಡೆಯಿರಿ. ಕೈ ಮುಖ ತೊಳೆದುಕೊಂಡು ಊಟ ಮಾಡಿಯವರಿಂದ ದೇವ ಬಸವೇಶ್ವರ, ಈ ಸುಖಮಯವಾದ ಸುಂದರ ಸುಖ ಸಂಸಾರ ಯಾವ ಕಾಲಕ್ಕೂ ಹೀಗೆ ನಗನಗುತ್ತಾ ಇರಬೇಕೆನ್ನುವುದೇ ನನ್ನ ಆಸೆ. ನನ್ನ ತಮ್ಮ ರಾಜುವಿನಂತೆ ಈ ಅರ್ಜುನನು ಕೂಡ ನನ್ನ ತಮ್ಮನಾಗಿದ್ದರೆ ಈ ಬಡವನ ಸಂತೋಷಕ್ಕೆ ಪಾರವೇ ಇರುತ್ತಿರಲಿಲ್ಲ ತಂದೆ, ಇರುತ್ತಿರಲಿಲ್ಲ. ಯಾಕ ನಾನಿನ್ನ ಕಣ್ಣಲ್ಲಿ ನೀರು? ಕಣ್ಣೀರಲ್ಲಪ್ಪ, ನಿಮ್ಮಿಬ್ಬರ ತಮ್ಮಂದರ ಪ್ರೀತಿ ನೋಡಿ ತಡೆಯಲಾರದ ಆನಂದದ ಬಾಷ್ಪಗಳಪ್ಪ, ಆನಂದದ ಬಾಷ್ಪಗಳು. ಅಣ್ಣ, ಅತ್ತಿಗೆ, ಈ ಸಂತೋಷ ಸಂಭ್ರಮಕ್ಕೆ ಎಲ್ಲರೂ ಕೂಡಿ ಹಾಡಿ ನಲಿಯೋಣ.